ಕನ್ನಡದ ಮೋಸ್ಟ್ ಟ್ಯಾಲೆಂಟೆಡ್ ಡೈರೆಕ್ಟರ್ ಹೇಮಂತ್ ಎಂ ರಾವ್ ಅವರ ನೆಕ್ಸ್ಟ್ ಸಿನಿಮಾ ಅನೌನ್ಸ್ ಆಗಿದೆ. ಇದರಲ್ಲಿ ನಮ್ಮ ಶಿವಣ್ಣ ಹಾಗೂ ಡಾಲಿ ಧನಂಜಯ ಅವರು ಮೇನ್ ಲೀಡ್ ಅಲ್ಲಿ ಆಕ್ಟ್ ಮಾಡ್ತಿದ್ದಾರೆ. ಈ ಹಿಂದೆ ಹೇಮಂತ್ ಎಂ ರಾವ್ ಅವರು ಶಿವಣ್ಣ ಅವರ ಜೊತೆ ಭೈರವನ ಕೊನೆ ಪಾಠ ಅನ್ನೋ ಸಿನಿಮಾನ ಅನೌನ್ಸ್ ಮಾಡಿದ್ರು. ಆದ್ರೆ ಈ ಸಿನಿಮಾದಲ್ಲಿ ಹೆವಿ ಆಕ್ಷನ್ ಸೀಕ್ವೆನ್ಸಸ್ ಇದ್ದಂತ ಕಾರಣದಿಂದ ಶಿವಣ್ಣ ಅವರ ಸದ್ಯದ ದೇಹದ ಪರಿಸ್ಥಿತಿಯನ್ನು ಗಮನದಲ್ಲಿ ಇಟ್ಕೊಂಡು ಈ ಸಿನಿಮಾನ ಹೋಲ್ಡ್ ಮಾಡಿದ್ದಾರೆ. ರೀಸೆಂಟ್ ಇಂಟರ್ವ್ಯೂ ಅಲ್ಲಿ ಅವರೇ ಹೇಳ್ಕೊಂಡಿರೋ ಹಾಗೆ ಮೀನ್ವೈಲ್ ಈ 666 ಆಪರೇಷನ್ ಡ್ರೀಮ್ ಥಿಯೇಟರ್ ಈ ಸಿನಿಮಾನ ಅನೌನ್ಸ್ ಮಾಡಿದ್ದಾರೆ. ಆದಷ್ಟು ಬೇಗ ಈ ಸಿನಿಮಾನ ಕಂಪ್ಲೀಟ್ ಮಾಡೋ ಪ್ಲಾನ್ ಕೂಡ ಹೊಂದಿದ್ದಾರಂತೆ. ಭೈರವನ ಕೊನೆ ಪಾಠ ಸಿನಿಮಾಗೆ ಅನೌನ್ಸ್ ಮಾಡಿದಂತ ಸೇಮ್ ಟೆಕ್ನಿಕಲ್ ಟೀಮೇ ಇಲ್ಲೂ ಕೂಡ ಕಂಟಿನ್ಯೂ ಆಗ್ತಿದೆ. ಎಂದಿನಂತೆ ಮ್ಯೂಸಿಕ್ ಡೈರೆಕ್ಟರ್ ಚರಣ್ ರಾಜ್, ಸಿನಿಮಾಟೋಗ್ರಾಫರ್ ಅದ್ವೈತ ಗುರುಮೂರ್ತಿ ಇಲ್ಲೂ ಕೂಡ ಕಂಟಿನ್ಯೂ ಆಗ್ತಿದ್ದಾರೆ. ಇನ್ನು ವೈಶಾಖ್ ಜೆ ಫಿಲ್ಮ್ಸ್ ಅವರೇ ಈ ಸಿನಿಮಾನ ಕೂಡ ಪ್ರೊಡ್ಯೂಸ್ ಮಾಡ್ತಿದ್ದಾರೆ. ಶಿವಣ್ಣ ಅವರು ಈ ಸಿನಿಮಾ ಪೂರ್ತಿ ಇರ್ತಾರ ಅಥವಾ ಗೆಸ್ಟ್ ರೋಲ್ ಅಲ್ಲಿ ಬಂದು ಹೋಗ್ತಾರ ಅಂತ ಕಾದು ನೋಡ್ಬೇಕು. ಒನ್ಸ್ ಈ ಸಿನಿಮಾ ಕಂಪ್ಲೀಟ್ ಆದ್ಮೇಲೆ ಭೈರವನ ಕೊನೆಪಾಠ ಸಿನಿಮಾನ ಕೈಗೆತ್ತಿಕೊಳ್ತಾರಂತೆ ಹೇಮಂತ್ ರಾವ್ ಅವರು. ಒಟ್ಟಾರೆ ಹೇಳೋದಾದ್ರೆ ಸ್ಯಾಂಡಲ್ವುಡ್ ಅಲ್ಲಿ ಅನೌನ್ಸ್ ಆದಂತ ಒನ್ ಆಫ್ ದ ಕ್ರೇಜಿಯೆಸ್ಟ್ ಕಾಂಬಿನೇಷನ್ ಇದು. ಹೇಮಂತ್ ರಾವ್ ಅಂತ ಟ್ಯಾಲೆಂಟೆಡ್ ಡೈರೆಕ್ಟರ್ಸ್ ಗಳ ಅವಶ್ಯಕತೆ ಕನ್ನಡ ಸಿನಿಮಾ ಆಗಿದೆ. ಇಂಥವ್ರು ಹೆಚ್ಚಿನ ದಿನ ಮನೆಯಲ್ಲೇ ಕೂತ್ರೆ ಇಂಡಸ್ಟ್ರಿಗೆ ಲಾಸು. ಡಾಲಿ ಧನಂಜಯ ಅವರು ಕೂಡ ಸಾಕಷ್ಟು ಒಳ್ಳೊಳ್ಳೆ ಸಿನಿಮಾಗಳಲ್ಲೇ ನಟಿಸ್ತಿದ್ದಾರೆ. ಅವುಗಳ ಜೊತೆಗೆ ಈ ಸಿನಿಮಾ ಕೂಡ ಸೇರ್ಕೊಳ್ತಿದೆ. ಈ ಸಿನಿಮಾ ಬೇಗ ಸ್ಟಾರ್ಟ್ ಆಗಿ ಬೇಗ ರಿಲೀಸ್ ಆಗ್ಲಿ ಅಂತ ಕೇಳ್ಕೊತೀನಿ. ಸೊ ಇದಾಗಿರುತ್ತೆ ಇವತ್ತಿನ ನನ್ನ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಒಂದು ಲೈಕ್ ಕೊಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.